ರಾಜ್ಯದ ನೀರಾವರಿ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ಹಿತಾಸಕ್ತಿಗಿಂತ ರಾಜಕೀಯವೇ ಮುಖ್ಯವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶವಿದ್ದರೂ ಆಲ್ಮಟ್ಟಿ ಅಣೆಕಟ್ಟು ಎತ್ತರ ಹೆಚ್ಚಿಸಲು ವಿಳಂಬ ಮಾಡುತ್ತಿರುವ ಇವರು ನೀರಾವರಿ ಮಂತ್ರಿಗಳಾಗಲು ಅರ್ಹರಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿ ತೀಕ್ಷ್ಣವಾಗಿ ವಾಗ್ದಾಳಿ ನಡೆಸಿದರು. ಮಂಗಳವಾರ ಗೋಕಾಕ್ನಲ್ಲಿ ನಡೆಯಲಿರುವ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ತೆರಳುವ ಮಾರ್ಗ ಮಧ್ಯೆ ಮುದ್ದೇಬಿಹಾಳದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಆಲಿಮಟ್ಟೆ ಅಣೆಕಟ್ಟು ಎತ್ತರಿಸುವಂತೆ ಒತ್ತಾಯಿಸುತ್ತಿದ್ದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ತಕ್ಷಣ ಕಾಮಗಾರಿ ಆರಂಭಿಸಿದರೆ ಕೇವಲ 60,000 ಕೋಟಿ ರೂಪಾಯಿಗಳಲ್ಲಿ ಮುಗಿಯುತ್ತಿತ್ತು. ಆದರೆ ಸರ್ಕಾರದ ಬೇಜವಾಬ್ದಾರಿತನದಿಂದಾಗಿ ಇಂದು ವೆಚ್ಚ 1 ಲಕ್ಷ ಕೋಟಿ ದಾಟಿದೆ ಎಂದು ಸ್ವತಃ ಮುಖ್ಯಮಂತ್ರಿಗಳೇ ಹೇಳುತ್ತಿದ್ದಾರೆ. ಕೇಂದ್ರದಿಂದ 60% ಹಾಗೂ ರಾಜ್ಯ ಸರ್ಕಾರದಿಂದ 40% ಅನುದಾನಗಳೊಂದಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲು ಸರ್ಕಾರಕ್ಕಿರುವ ಅಡ್ಡಿಯಾದರೂ ಏನು ಎಂದು ಅವರು ಪ್ರಶ್ನಿಸಿದರು. ಸ್ಥಳೀಯ ಶಾಸಕರಿಗೆ ತರಾಟೆ. ಮುದ್ದೇಬಿಹಾಳ ಕ್ಷೇತ್ರದ ಶಾಸಕ ಸಿಎಸ್ ನಾಡಗೌಡರ ವಿರುದ್ಧವೂ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮೇಟಿಯವರು, ಶಾಸಕರು ನೀರಾವರಿ ಸಲಹಾ ಸಮಿತಿಯ ಸದಸ್ಯರಾಗಿದ್ದರೂ ಈ ಭಾಗದ ರೈತರನ್ನ ಕತ್ತಲಲ್ಲಿಟ್ಟು ವಂಚಿಸುತ್ತಿದ್ದಾರೆ. ನಾಗರಬೆಟ್ಟ ಏತ ನೀರಾವರಿ ಯೋಜನೆ ಹಳ್ಳ ಹಿಡಿದಿದೆ. ಶಾಸಕರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹೇರುವಲ್ಲಿ ವಿಫಲರಾಗಿದ್ದಾರೆ. ಇದು ಹೀಗೆಯೇ ಮುಂದುವರೆದರೆ ಕ್ಷೇತ್ರದ ರೈತರನ್ನ ಸಂಘಟಿಸಿ ಬೃಹತ್ ಹೋರಾಟ ರೂಪಿಸುವುದು ಅನಿವಾರ್ಯವೆಂದು ಎಚ್ಚರಿಸಿದರು. ಮುಖ್ಯಮಂತ್ರಿಗಳ 17ನೇ ಅದ್ದೂರಿ ಬಜೆಟ್ ಅಂತೇಳಿ ರಾಜ್ಯಾದ್ಯಂತ ಬೃಹತ್ ಪ್ರಚಾರವನ್ನ ಮಾಡಿ ಹೇಳ್ತಾರೆ, ನಮ್ಮ ಕಡೆಗೆ ಹುಲಿ ನೀಡಕ್ಕೆ ಹೋಗಿ ಬೋನಿನೊಳಗೆ ಇಲಿ ಹಿಡಿದ್ರು ಅಂತೇಳಿ. ನಾನು ಸತತವಾಗಿ 5 ವರ್ಷಗಳ ಕಾಲದಿಂದನೂ ಕೂಡ ಆಲಿಮಟ್ಟಿ ಎತ್ತರಕ್ಕೆ ಒತ್ತಾಯವನ್ನ ಮಾಡ್ತಾ ಬಂದಿದ್ದೆ. ಅದೇ ರೀತಿಯಾಗಿ ಕೂಡ ಈ ಸರ್ಕಾರ ಬಂದು 3 ವರ್ಷಗಳು ಕಳೆದರೂ ಕೂಡ ಆಲಿಮಟ್ಟಿ ಎತ್ತರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಿಯೋಗವನ್ನು ತೆಗೆದುಕೊಂಡು ಹೋಗ್ರಿ, ಸರ್ವ ಪಕ್ಷಗಳ ನಿಯೋಗವನ್ನು ತೆಗೆದುಕೊಂಡು ಹೋಗಿ ಒತ್ತಾಯ ಮಾಡ್ರಿ ಅಂತೇಳಿ. ಯಾಕೆ ನಾನು ಈ ಮಾತನ್ನ ಸರ್ಕಾರ ಕೇಳಿದ್ದೆ ಅಂತಂದ್ರ, ಕೇಂದ್ರ ಸರ್ಕಾರ 60% ಕೊಡಬೇಕು, ರಾಜ್ಯ ಸರ್ಕಾರ 40% ಕೊಡಬೇಕು ಅಂತೇಳಿ ನಿಯಮಾವಳಿಗಳಿದೆ. ಇದೇ ರೀತಿಯಾಗಿ ತುಂಗಭದ್ರಾ ಜಲಾಶಯಕ್ಕೆ 32 TMC ಹೂಳು ತುಂಬಿ ಆ ಹೆಚ್ಚು ನೀರು ಆಂಧ್ರ ಮತ್ತು ತೆಲಂಗಾಣ ಪಾಲಾಗ್ತಾ ಇದೆ. ಈಗಾಗಲೇ ಆಲಿಮಟ್ಟಿಯಲ್ಲಿಯೂ ಕೂಡ 5 TMC ಹೂಳು ಸಂಗ್ರಹ ಆಗಿದೆ ಅಂತೇಳಿ ಅಲ್ಲಿರ್ತಕ್ಕಂಥ ಜೈಗಳು ಕೂಡ ಹೇಳ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ನೀರಾವರಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶ ಮಾಡಿದೆ, ನೀವು 522.562 ಎತ್ತರಕ್ಕೆ ಆದೇಶ ಕೊಟ್ಟಿದೆ. ಆಗಾಗಲೇ ಮೊದಲನೇ ಆದೇಶ ಬಂದ ತಕ್ಷಣನೇ ಮುಖ್ಯಮಂತ್ರಿಗಳು ಕಾಮಗಾರಿಯನ್ನು ತೆಗೆದುಕೊಂಡ್ರ ಸುಮಾರು 60,000 ಕೋಟಿ ಒಳಗನೆ ಕಾಮಗಾರಿ ಮುಗಿತಾ ಇತ್ತು. ಈಗ ವಿಳಂಬ ಆದ ತರುವಾಯ ಸುಮಾರು ಮುಖ್ಯಮಂತ್ರಿಗಳ ತರ 80,00,000 ಕೋಟಿ ಹೆಚ್ಚುವರಿ ಅನುದಾನ ಬೇಕಾಗ್ತದ ಅಂತೇಳಿ. ಈ ರಾಜ್ಯದ ನೀರಾವರಿ ಮಂತ್ರಿಗಳಿಗೆ ಅದ್ರ ಬಗ್ಗೆ ಸಂಪೂರ್ಣ ನಾಲೆಜೇ ಇಲ್ಲ. ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮೇಲತ್ತಾಗಿ DCM ಅವರು, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಬೆಂಗಳೂರು ಉಸ್ತುವಾರಿ ಮಂತ್ರಿಗಳು. ಈ ರಾಜ್ಯದಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಹಲವಾರು ಬಾರಿ ನಾವು ಮನವಿ ಪತ್ರವನ್ನ ಕೊಟ್ಟುಕೊಂತ ಬಂದೀವಿ ಹೊರತು ಅದಕ್ಕೆ ಉತ್ತರ ಕರ್ನಾಟಕ ಭಾಗ ಮತ್ತು ಕಲ್ಯಾಣ ಕರ್ನಾಟಕ ಭಾಗವನ್ನ ಸಂಪೂರ್ಣವಾಗಿ DK ಶಿವಕುಮಾರ್ ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ. ನಾನು ಹಲವಾರು ಬಾರಿ ಒತ್ತಾಯವನ್ನು ಕೂಡ ಮಾಡಿದ್ದೇನೆ, ಅವರು ಜಲಸಂಪನ್ಮೂಲ ಸಚಿವಕ್ಕೆ ಅನ್ಫಿಟ್. ಯಾಕಂತಂದ್ರ ಬೆಂಗಳೂರಿಗೆ ಮಾತ್ರ ಸೀಮಿತರಾಗಿದ್ದಾರೆ. ಇವತ್ತ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು, ಒಂದು ಬಟನ್ ಹಾಕಿದ್ರೆ ಸಾಕು ನಾಗರಹೊಳೆ ಬೆಟ್ಟದ್ದು ಏನಪ್ಪಾ ಅಂತಂದ್ರ ನೀರು ಚಾಲ್ತಿಯಲ್ಲಿ ಬರ್ತದ ಅಂತೇಳಿ. ಸುಮಾರು ಸಾವಿರಾರು ರೈತರು ಅದರಲ್ಲಿಂದ ಉದ್ಧಾರ ಆಗ್ತಾರೆ. ರೈತ ಪರ ಸರ್ಕಾರ ಇತ್ತಂತಂದ್ರ ರೈತರನ್ನ ಯಾವತ್ತೂ ಕಡೆಗಣಿಸ್ತಿದ್ದಿಲ್ಲ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಮುದ್ದೇಬಿಹಾಳ ಶಾಸಕರು ಕೂಡ ಕಾಂಗ್ರೆಸ್ಗೆ ಶಾಸಕರೇ. ಅವರಾದರೂ ಸಹ ಈ ತಾಲೂಕಿನ ಸರ್ವ ಪಕ್ಷಗಳ ನಿಯೋಗವನ್ನು ಕೊಂಡೊಯ್ದು ಮುಖ್ಯಮಂತ್ರಿಗಳಿಗೆ ಮತ್ತು ಜಲಸಂಪನ್ಮೂಲ ಸಚಿವರುಗಳಿಗೆ ಒತ್ತಾಯವನ್ನು ಕೂಡ ಮಾಡತಕ್ಕಂಥದ್ರಲ್ಲಿ ಸತತವಾಗಿ ಎಡವುತ್ತಾ ಬಂದಿದ್ದಾರೆ. ಹಾಗಾಗಿ ಈಗ ನಮ್ಮ ಕೂಗಳತೆಯ ದೂರದಲ್ಲೇ ಇದೆ ಆಲಿಮಟ್ಟಿ ಡ್ಯಾಮ್.
ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಇವರು ನೀರಾವರಿ ಸಲಹಾ ಸಮಿತಿಯ ಸದಸ್ಯರು ಕೂಡ ಹೌದು. ಹಾಗಾಗಿ ಇವರು ಅದರ ಬಗ್ಗೆ ಇದುವರೆಗೆ ಒಂದು ಚಕಾರ ಕೂಡ ಎಲ್ಲಿಯೂ ಎತ್ತಾ ಇಲ್ಲ. ಅಂದ್ರೆ ಇವರು ತಾಲೂಕಿನ ಜನರನ್ನ ಕತ್ತಲಲ್ಲಿಟ್ಟು ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಸ್ಪಷ್ಟ ಆರೋಪ. ಹಾಗಾಗಿ ಶಾಸಕರೇ, ನೀವು ನಿಮ್ಮ ಕೈಲಾದ್ರೆ ರಾಜಕೀಯ ಮಾಡಿ, ಒಂದು ವೇಳೆ ನಿಮ್ಮ ಕೈಲಾಗ್ಲಿಲ್ಲ ಅಂದ್ರೆ ತಾಲೂಕಿನ ಜನತೆಗೆ ದ್ರೋಹ ಮಾಡಬೇಡ್ರಿ, ವಂಚಿತರನ್ನಾಗಿ ಮಾಡಬೇಡ್ರಿ, ರೈತರನ್ನ ಕತ್ತಲಿಟ್ಟು ರಾಜಕೀಯವನ್ನ ಮಾಡೋದನ್ನ ಸಂಪೂರ್ಣವಾಗಿ ಬಿಡಬೇಕು ಅಂತ ಮಾತನ್ನ ತಮ್ಮ ಮೂಲಕ ನಾನು ಇಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಒಂದು ವೇಳೆ ನೀವು ಇದೇ ರೀತಿಯಾಗಿ ರೈತರಿಗೆ ವಂಚನೆ ದ್ರೋಹ ಬಗಿತಾ ಹೋದ್ರೆ ನಾನೇ ಸ್ವತಃ ಈ ತಾಲೂಕಿನ ಪ್ರತಿ ಹಳ್ಳಿ ಗ್ರಾಮ ಮಟ್ಟದಲ್ಲಿ ರೈತರ ಜೊತೆಗೆ ಸಂವಾದಗಳನ್ನು ಏರ್ಪಡಿಸ್ತೀವಿ. ಅದರ ಜೊತೆಗೆ ಚಿಂತನಾ ಮಂಥನ ಸಭೆಗಳನ್ನ ಮಾಡ್ತೀವಿ. ಅದರ ಜೊತೆಗೆ ಏನಪ್ಪಾ ಅಂತಂದ್ರ ನೀರಾವರಿಗಾಗಿ ಬೃಹತ್ ಮಟ್ಟದ ಹೋರಾಟಗಳನ್ನ ಇಲ್ಲಿ ತಗೊಳ್ಬೇಕಾಗ್ತದ, ನೀವು ಹೀಗೆ ನಿರ್ಲಕ್ಷ್ಯ ವಹಿಸಿದ್ರೆ ಅಂತಕ್ಕಂಥ ಮಾತನ್ನ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು ಈಗ ಸಿಂದಗಿ ಭಾಗ, ಇಂಡಿ ಭಾಗ, ಆಮೇಲೆ ತಾಳಿಕೋಟಿನ ಕೆಳಭಾಗದಲ್ಲಿ ಕೃಷ್ಣ ಆಲಿಮಟ್ಟಿ ಜಲಾಶಯದ ಕೊನೆಯ ಭಾಗಕ್ಕೆ ನೀರು ಹೋಗ್ತಾ ಇಲ್ಲ. ಅದಕ್ಕೆ ಇಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಕೂಡ ನಾನು ಒತ್ತಾಯವನ್ನ ಮಾಡ್ತೀನಿ. ಒಂದು ವೇಳೆ ಉಸ್ತುವಾರಿ ಸಚಿವರು ಶೀಘ್ರದಲ್ಲಿ ಎಲ್ಲಾ ಶಾಸಕರ ಸಭೆ ಕರೆದು ನೀರನ್ನ ಕೊಡ್ತಕ್ಕಂಥ ಕೆಲಸದ ಮಾಡದೆ ಹೋದ್ರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಕೂಡ ನೀರಾವರಿಗಾಗಿ ಧರಣಿ ಸತ್ಯಾಗ್ರಹವನ್ನ ಅವ್ರ ಮನೆ ಮುಂದೆ ಕೂಡ ನಾವು ಮಾಡೋದಕ್ಕೆ ಹಿಂಜರಿಯೋದಿಲ್ಲ ಅಂತೇಳಿ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಹಸಿರು ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಿಬಿ ಪಾಟೀಲ್ ಹಿರೇಮುರಾಳ ಮಾತನಾಡಿ, 2015ರಲ್ಲಿ ಸಿದ್ದರಾಮಯ್ಯನವರು ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕೆ 10 ಲಕ್ಷ ಕೋಟಿ ರೂಪಾಯಿ ನೀಡುವುದಾಗಿ ಹೇಳಿದ್ದರು. ಆದರೆ 2026 ಬಜೆಟ್ನಲ್ಲೂ ಕೆಬಿಜಿಎನ್ಎಲ್ಗೆ ಕನಿಷ್ಠ 50,000 ಕೋಟಿ ಬಿಡುಗಡೆ ಮಾಡಿಲ್ಲ. ಬೆಳಗಾವಿ ಅಧಿವೇಶನದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಏಪ್ರಿಲ್ ವೇಳೆಗೆ ನಾಗರಬೆಟ್ಟ ಯೋಜನೆ ಪೂರ್ಣಗೊಳಿಸುವುದಾಗಿ ನೀಡಿದ ಭರವಸೆ ಕೇವಲ ಮಾತಿಗೆ ಸೀಮಿತವಾಗಿದೆ. ಅಲ್ಲಿ ಇನ್ನು ಒಂದು ಮುಷ್ಟಿ ಮಣ್ಣು ಕೂಡ ಎತ್ತಿಲ್ಲವೆಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದರು. ಆಲ್ಮಟ್ಟಿ ನಾರಾಯಣಪುರ ಅಣೆಕಟ್ಟು ನಿರ್ಮಾಣವಾಗಿ 60 ವರ್ಷ ಕಳೆದರೂ ರೈತರಿಗೆ ಇನ್ನೂ ಸೂಕ್ತವಾದ ಪರಿಹಾರ ಸಿಕ್ಕಿಲ್ಲ. ಈ ಭಾಗದಲ್ಲಿ ನೀರಾವರಿಯಾದರೆ 1,200 ಕೋಟಿ ರೂಪಾಯಿ ಆದಾಯ ರೈತರಿಂದ ಬರಲಿದೆ. ಆದರೆ ಸರ್ಕಾರ ಮಲತಾಯಿ ಧೋರಣೆಯಿಂದ ರೈತರು ಭ್ರಮ ನಿರಸನಗೊಂಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ನಮ್ಮ ಮುದ್ದೇಬಿಹಾಳ ತಾಲೂಕು ನೀರಾವರಿಯಿಂದ ಸಂಪೂರ್ಣವಾಗಿ ವಂಚಿತವಾಗಿದೆ. ಸಿದ್ದರಾಮಯ್ಯನವರು 2015ರಲ್ಲಿ ಇಲ್ಲಿ ತಮ್ಮ ಚುನಾವಣಾ ಭಾಷಣಕ್ಕೆ ಬಂದಿದ್ರು. ಅವ್ರು ಇನ್ನೂ ಅವ್ರ ಸರ್ಕಾರ ಬಂದಿದ್ದಿಲ್ಲ. ಅವಾಗ ಅವ್ರು ಏನ್ ಹೇಳಿದ್ರು, ನಮ್ಮ ಒಂದು ಸರ್ಕಾರವನ್ನ ನೀವು ಆರಿಸಿ ತಂದಿದ್ದೇ ಖರೆ ಆತಪ್ಪ ಅಂದ್ರ ಇಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕ 1 ಲಕ್ಷ ಕೋಟಿ ನಾನು ಅನುದಾನವನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. 2015 ಹೋಯ್ತು, 2020, 2025 ಹೋಗಿ 26 ಬಂದ್ರು. 2 ಸಲ ಮುಖ್ಯಮಂತ್ರಿಯಾಗಿ ಸುಮಾರು 3ನೇ ಬಜೆಟ್ ಅವ್ರಿಗೆ 17ನೇ ಬಜೆಟ್ ಇದ್ರು, ನಮಗೂ 3ನೇ ಬಜೆಟ್. ಅದರಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮಕ್ಕ ಕನಿಷ್ಠ ಅಂದ್ರು 1 ಲಕ್ಷ ಕೋಟಿ ಒಳಗೆ ಒಂದು 50,000 ಕೋಟಿ ಆದ್ರೂ ಅವ್ರು ಬಿಡುಗಡೆ ಮಾಡಿದ್ರ ಬಹಳ ಅನುಕೂಲ ಆಗ್ತಿತ್ತು. ಯಾಕಂತಂದ್ರೆ ಇಲ್ಲಿ ರೈತರಿಗೆ ಭೂ ಪರಿಹಾರ ಸಿಕ್ಕೇ ಇಲ್ಲ. ಕೆಲವೊಂದು ರೈತರಿಗೆ ಹೇಳ್ಬೇಕಂತಂದ್ರೆ ಭೂ ಪರಿಹಾರ ಸಿಕ್ಕಿಲ್ಲ, ಕೆಲವೊಂದು ಸರ್ವೆಗಳಾಗಿಲ್ಲ, ಆಮೇಲೆ ಕೆಲವೊಂದು ಹೆಚ್ಚುವರಿ ಲ್ಯಾಂಡ್ಗೆ ಭೂ ಪರಿಹಾರ ಇಲ್ಲ, ಸರಿಯಾಗಿ ಅಳತೆಗಳಾಗಿಲ್ಲ. ನಾವು ಇದ್ರ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡಿದ್ರು ಕೂಡ ಅದು ಅವರ ಒಂದು ಇದಕ್ಕೆ ಗಮನಕ್ಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಮೊನ್ನೆ ನಾವು ಬೆಳಗಾವಿ ಸುವರ್ಣಸೌಧ ಅಧಿವೇಶನದೊಳಗೂ ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲರೂ ಸೇರ್ಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ವಿ. ಅವಾಗ ನಮ್ಮ ತಾಲೂಕಿನ ಶಾಸಕರು ಕೂಡ ದನಿ ಎತ್ತಿ ಇಲ್ಲ, ನಾವು ನಾಗರಬೆಟ್ಟ ಏತ ನೀರಾವರಿ ಯೋಜನೆಯನ್ನ ಕೂಡಲೇ ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸ್ವತಃ ತಮ್ಮ ಅಧಿವೇಶನದೊಳಗೆ ಹೇಳಿದ್ರು. ಅವರು ಏಪ್ರಿಲ್ದೊಳಗೆ ಇದೇ 2026 ಏಪ್ರಿಲ್ಗೆ ನಾನು ಅದನ್ನ ಸಂಪೂರ್ಣ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತಿನವರೆಗೂ 1 ಕ್ಯೂಬಿಕ್ ಮೀಟರ್ ಮಣ್ಣನ್ನು ಕೂಡ ಅಲ್ಲಿ ಇದರಿಂದ ಸಾಕಷ್ಟು ನಷ್ಟ ಆಗಿದೆ. ನಿಮ್ಗೆ ಹೇಳ್ಬೇಕಂತಂದ್ರ ನಮ್ಮ ತಾಲೂಕಿಗೆ ಎಷ್ಟು ನಷ್ಟ ಆಗಿದೆಪ್ಪ ಅಂದ್ರೆ ಸುಮಾರು 1 ಲಕ್ಷ ಎಕರೆ ಕೃಷಿ ಭೂಮಿ ಇದ್ರ ಇಲ್ಲಿ ಸುಮಾರು 20 ಕೋಟಿ ಆದಾಯ ಅದ. ಅದೇ ನೀರಾವರಿ ಆತಪ್ಪ ಅಂದ್ರ ಸುಮಾರು 1200 ಕೋಟಿ ಆದಾಯ ಬರ್ತದ. ಇದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ಮತ್ತೆ ನಮ್ಮ ರೈತರು ಕೂಡ ಅವರು ಬೇಸತ್ ಬಿಟ್ಟಿದ್ದಾರೆ. ಏನ್ ಮಾಡೋದಪ್ಪ, ನಾವು ಎಷ್ಟು ಬೇಕಾದಷ್ಟು ಹೇಳಿದ್ರು ಆಗ್ತಾ ಇಲ್ಲ ಅಂತ ಹೇಳಿ. ಯಾಕಂದ್ರೆ ಟರ್ಬೈನ್ ರೆಡಿ ಅದ, ಹಿಂಗ ಬಟನ್ ಹೊಡೆದ್ರೆ ನೀರು ಬರ್ತದ. ಆಮೇಲೆ ಸರಿಯಾಗಿ ಕೆನಾಲ್ಗಳಿಲ್ಲ. ಫಸ್ಟ್ FICಗಳನ್ನ ಮಾಡ್ಬೇಕು. ಮೊನ್ನೆ ನಾವು ಅಲ್ಲಿ ಹೇಳಿದ್ಕೊಳ್ಳೆ ಮೊನ್ನೆ ಬಜೆಟ್ದೊಳಗ
ಒಂದು ಮುದ್ದೆ ಬೆಳಕ ಸುರಿಮಳೆನೇ ಆಗಿದೆ, ಹಣದ ಸುರಿಮಳೆ ಆಗಿದೆ ಅಂತ ಕೆಲವೊಂದು ಮಂದಿ ಈ ಬಟ್ಟಂಗಿಗಳು ಇರ್ತಾರ ಅವ್ರ ಸುತ್ತಮುತ್ತ ಅವ್ರು ಹೇಳ್ತಾರ, ಏನ್ ಸುರಿಮಳೆ ಆಗ್ಯದಪ್ಪ, ನಾಗರಬಟ್ ಲಿಫ್ಟ್ ಇರಿಗೇಷನ್ ಇವರು ಡಿಕ್ಲೇರ್ ಮಾಡಿ 2017 10 ವರ್ಷ ಆದ್ರೂ ಏನೂ ಆಗಿಲ್ಲ. ಕೆಲವೊಂದು ಪತ್ರಿಕೆಗಳು ಅದಾವ, ಅದ್ರೊಳಗ ಅವು ಏನೇನೋ ಬಂದಿರೋದಿಲ್ಲ ಅದನ್ನ ಬಿಂಬಿಸ್ಬಿಡುದು ರೈತರಿಗೆ, ಏನೇನೋ ಸುಳ್ಳು ಭರವಸೆಗಳನ್ನ ರೈತರಿಗೆ ಹೇಳುದು. ಈ ತರ ವಂಚಿಸಿ ಎಷ್ಟು ದಿವಸ ನೀವು ವಂಚಿಸ್ತೀರಿ? ಸುಮಾರು 35 ವರ್ಷ ಇಲ್ಲಿ ಶಾಸಕರು ಆಡಳಿತ ಮಾಡಿದಾರ, ಇಲ್ಲಿ ಯಾವುದೇ ಒಂದು ಸುಧಾರಣೆ ಆಗಿಲ್ಲ. ಇದೇ ಒಂದು ನೀರಾವರಿ ಆತಪ್ಪ ಅಂದ್ರ, ಈ ನೀರಾವರಿ ಆಗದೇ ಇದ್ದ 20 ಕೋಟಿ ಐತಿ, 20 ಕೋಟಿ ಏನಾದ್ರೂ ಇರ್ಬೋದು. ನೀರಾವರಿ ಆತಪ್ಪ ಅಂದ್ರ 1200 ಕೋಟಿ ಆದಾಯ ಬರ್ತದೆ. ಎಲ್ಲರ ಹೊಲಗಳಿಗೆ ನೀರು ಹೋಯ್ತಪ್ಪ ಅಂತ ನಮ್ಮ ತಾಲೂಕಿನೊಳಗೆ. ಈ ಚಿಮುಲಿ ಲಿಫ್ಟ್ ಇರಿಗೇಷನ್ಗೂ ನೀರಿಲ್ಲ, ಆಮೇಲೆ ಇದು ನಾಗರಬಟ್ ಲಿಫ್ಟ್ ಇರಿಗೇಷನ್ಗೂ ನೀರಿಲ್ಲ. ಅವ್ರೇನ್ ಹೇಳ್ತಾರ, 3ನೇ ಹಂತದೊಳಗೆ ನಾವು ನೀರು ಕೊಡ್ತೀವಿ ಅಂತ ಹೇಳ್ತಾರ. 3ನೇ ಹಂತದೊಳಗೆ ಕೊಡ್ಬೇಕಂದ್ರೆ ಆಲ್ಮಟ್ಟಿ ಜಲಾಶಯವನ್ನ ನಾವು ಎತ್ತರ ಮಾಡ್ಬೇಕು. ಮೊನ್ನೆ ನಾವು ವಿಧಾನಸೌಧ ಮುತ್ತಿಗೆ ಹಾಕಿದೊಳಗೆ ಅವ್ರು ಬಂದ್ರು, ಬೋಸರಾಜ್ ಸಾಹೇಬ್ರ ಅಂದ್ರು, ಅದು ಆಲ್ಮಟ್ಟಿ ಹೈಟ್ ಏರ್ಸ್ಬೇಕಾದ್ರೆ ಅದು ಮೋದಿಯವ್ರಿಗೆ ಬರ್ತಾ, ಏನಾರ ಕೇಳಿದ್ಕೊಳ್ಳಿ ಮ್ಯಾಂಗ್ ಸೆಂಟ್ರಲ್ ಗೌರ್ಮೆಂಟ್ ದವ್ರಿಗೆ ಹೇಳುದು. ಸೆಂಟ್ರಲ್ ಗೌರ್ಮೆಂಟ್ ದವ್ರು ಏನದ, ಇಲ್ಲಿ ನಿಮ್ ಸರ್ಕಾರ ಅದಲ್ಲ ನೀವು ಮಾಡ್ರಿ ಅಂತ ಇವ್ರು ಹೇಳುದು. ಇದೇ ರೀತಿಯಾಗಿ ನೀವು ವಂಚಿಸುವಂತ ಸುಮಾರು ಎಷ್ಟು ವರ್ಷ, ಸುಮಾರು 160 ವರ್ಷ ಆಯ್ತು. ನಾರಾಯಣಪುರ ಡ್ಯಾಮು ಆಲ್ಮಟ್ಟಿ ಡ್ಯಾಮ್ ಆಗಿ ಸರಿಯಾಗಿ ರೈತರ ಬೆಳೆಗಳಿಗೆ ಬರೀ ಒಂದು ನೀರ್ ಬರ್ತಾ ಇಲ್ಲ. ಅವರ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗ್ಯದ. ಮತ್ತೆ ನೀವು ಲ್ಯಾಂಡ್ ಕಾಂಪೆನ್ಸೇಷನ್ ಕೊಡ್ತೀರೇನೋ ಅದನ್ನು ಕೊಡಕ್ ರೆಡಿ ಇಲ್ಲ. ಅಲ್ಲಿ ಕೇಸ್ ವರ್ಕರ್ ಹೋದ್ರ ಕೋರ್ಟ್ಲಿಂದ ಆರ್ಡರ್ ತಂದು ಲಾಕ್ ಮಾಡಿದ್ರು ಮೊನ್ನೆ ಲ್ಯಾಂಡ್ ಅಕ್ವಿಸಿಷನ್ ಆಫೀಸ್. ಈ ರೈತರು ಇಷ್ಟ ಭ್ರಮನಿರಸನ ಆಗಿದಾರ ಅಂತಂದ್ರ ಇಡೀ ಶಾಪವನ್ನು ಹಾಕ್ತಾ ಇದಾರೆ ಸರ್ಕಾರದ ಮೇಲೆ. ಈಗಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಈ ಬಜೆಟ್ ಹೋಯ್ತು, ಮತ್ತೆ ಮುಂದಿನ ಬಜೆಟ್ ಆಯ್ತು, ಇನ್ನು 2 ವರ್ಷಕ್ಕೆ ಏನದ ಮತ್ತೆ ಎಲೆಕ್ಷನ್ ಬರ್ತದ, ಮತ್ತೆ ಇದೇ ರೀತಿ ರೈತರಿಗೆ ಅನ್ಯಾಯ ಆಗ್ತದ. ಈ ಅನ್ಯಾಯವನ್ನು ಸರಿಪಡಿಸುವ ಸಲುವಾಗಿ ನಾವು ಒಂದು ಉಗ್ರ ಹೋರಾಟವನ್ನ ನಾವು ಮುಂದೆ ಮಾಡ್ಬೇಕಂತ ನಾವು ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ಮುಖಂಡರುಗಳಾದ ಸಂಗಣ್ಣ ಬಾಗೇವಾಡಿ, ಗುರು ಸಂಗಪ್ಪಗೌಡ ಹಂಡ್ರಗಲ್, ಬಸವನಗೌಡ ಬ್ಯಾಲಲ್ ಉಪಸ್ಥಿತರಿದ್ದರು.